ಹನುಮಂತನ ಕುರಿತು ರಾಜಮೌಳಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಈಗ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೈರೆಕ್ಟರ್ ರಾಜಮೌಳಿ ಏನಿದ್ದಾರೆ, ಇತ್ತೀಚೆಗಷ್ಟೇ ವಾರಣಾಸಿ ಸಿನಿಮಾದ ಒಂದು ಈವೆಂಟ್ನಲ್ಲಿ ಕಾಣಿಸಿಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಹನುಮಂತನ ಮೇಲೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿರ್ದೇಶಕ ಎಸ್ ರಾಜಮೌಳಿ ಮೇಲೆ ಈಗ ಕೇಸ್ ದಾಖಲಾಗಿದೆ. ದೂರು ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಯವರು. ವಾರಣಾಸಿ ಸಿನಿಮಾದ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಈ ಒಂದು ವಿಚಾರವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎನ್ನುವಂಥ ಒಂದು ಆರೋಪದಡಿಯಲ್ಲಿ ದೂರು ಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಹಿಂದೂ ಪರ ಸಂಘಟನೆಗಳು ದೂರು ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ. ರಾಜಮೌಳಿ ಹೇಳಿದಾರಂತೆ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಹೇಳಿದ್ದಾರೆ. ಅದು ಯಾವ ಕಾರಣಕ್ಕೆ ಅಂತಂದರೆ, ಏನು ಸಿನಿಮಾ ಈವೆಂಟ್ ಇತ್ತಲ್ಲ, ಆ ಒಂದು ವಿಚಾರದ ಸಮಯದಲ್ಲಿ ಮಾತನಾಡಿದಾರಂತೆ. ಹೈದರಾಬಾದ್ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ದಾಖಲಾಗಿದೆ. ಹನುಮಂತ ನನ್ನ ಹಿಂದೆ ನಿಂತ್ಕೊಂಡು ಕಾಯ್ತಾನೆ ಅಥವಾ ನೋಡ್ಕೊಳ್ತಾನೆ ಅಂತ ಅವ್ರ ತಂದೆ ಹೇಳಿರ್ತಾರೆ. ಅದಕ್ಕೆ ರಾಜಮೌಳಿ ಅವರು ಹೇಳಿರ್ತಾರೆ, ಹಿಂದೆ ನಿಂತು ನನ್ನನ್ನು ನೋಡಿಕೊಳ್ಳಲು ಹೇಗೆ ಸಾಧ್ಯ ಅಂತ ಹೇಳಿ ಅವ್ರ ತಂದೆ ಮೇಲೇ ಕೋಪ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ರೀತಿಯ ಒಂದು ಮಾತನ್ನು ಹೇಳಿರೋದ್ರಿಂದ ಎಲ್ಲೋ ಒಂದು ಕಡೆ ಆಂಜನೇಯನಿಗೆ ಅವಮಾನ ಮಾಡಲಾಗಿದೆ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಹೈದರಾಬಾದ್ನಲ್ಲಿ ಏನಿದೆ ಅವರೆಲ್ಲರೂ ಕೂಡ ಸೇರಿಕೊಂಡು ರಾಜಮೌಳಿ ಅವರ ಮೇಲೆ ಕೇಸ್ ಕೊಟ್ಟಿದ್ದಾರಂತೆ. ಹೈದರಾಬಾದ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈ ಒಂದು ವಿಚಾರವಾಗಿ. ಹೀಗಾಗಿ ರಾಜಮೌಳಿ ಅವರು ಒಂದು ದೊಡ್ಡ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡಿದಂತಹ ಒಂದು ಡೈರೆಕ್ಟರ್. ಹೀಗಾಗಿ ಇವರ ಮೇಲೆ ಇಂತಹ ಒಂದು ದೂರು ಬಂದರೆ ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಆಗಿದೆ. ಈ ರೀತಿಯಾಗಿ ಹೆಂಗೆ ಹೇಳಿದ್ರು ರಾಜಮೌಳಿ ಅವರು? ಯಾಕಂದರೆ ಧಾರ್ಮಿಕವಾದಂತಹ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ನಿಜವಾಗ್ಲೂ ಹೇಳಿದ್ರ ಅಥವಾ ಅವರು ಹೇಳಿದ ರೀತಿ ಬೇರೆ ಇದೆಯಾ? ಇದಕ್ಕೆ ರಾಜಮೌಳಿ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕು. ಯಾಕಂದರೆ ಈವೆಂಟ್ನಲ್ಲಿ ಮಾತನಾಡಿದಂತಹ ವಿಚಾರ ಏನಿದೆ, ವಾರಣಾಸಿ ಸಿನಿಮಾ ಕೂಡ ಒಂದು ರೀತಿಯಲ್ಲಿ ಧಾರ್ಮಿಕವಾದಂತಹ ಒಂದು ಸಿನಿಮಾ. ಈಗಾಗಲೇ ಅದರ ಒಂದು ಗುಟ್ಟನ್ನು ಬಿಟ್ಕೊಟ್ಬಿಟ್ಟಿದ್ದಾರೆ. ಮಹೇಶ್ ಬಾಬು ಈ ಒಂದು ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ರಾಮ ಇದ್ರಲ್ಲಿ ಆಂಜನೇಯ ಬರಲೇಬೇಕು. ಹೀಗಾಗಿ ಎಲ್ಲೋ ಒಂದು ಕಡೆ ಮಾತಾಡುವಂತಹ ಒಂದು ಬರದಲ್ಲಿ ಏನಾದರೂ ದುಡುಕ್ಬಿಟ್ರ ಅಥವಾ ಅವರು ಹೇಳಿದಂತಹ ಒಂದು ಮಾತು ಹೇಳಿಕೆ ಬೇರೆ ರೀತಿಯಲ್ಲಿ ತೆಗೆದುಕೊಂಡಿದ್ದಾರಾ? ಅದ್ರ ಬಗ್ಗೆ ರಾಜಮೌಳಿ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ನಮ್ಮ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹನುಮಂತನ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ದೂರು ಕೊಡಲಾಗಿದೆ. ಹಿಂದೂ ಪರ ಸಂಘಟನೆಗಳೆಲ್ಲರೂ ಕೂಡ ಒಟ್ಟುಗೂಡಿ ರಾಜಮೌಳಿಯ ಮೇಲೆ ಕೇಸನ್ನು ಕೊಟ್ಟಿರುವಂಥದ್ದು, ದೂರು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಹೀಗಾಗಿ ಈ ಒಂದು ಏನು ಇವೆಂಟ್ ನಡೀತಾ ಇತ್ತು ವಾರಣಾಸಿ ಸಿನಿಮಾದು, ಅದರ ಒಂದು ಟೈಟಲ್ ಲಾಂಚ್ ಕಾರ್ಯಕ್ರಮ ಇತ್ತು. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಕೂಡ ಬಂದಿದ್ದರು. ಹೀಗಾಗಿ ಆ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಭಾವನೆಗೆ ಧಕ್ಕೆ ತರ್ತಾ ಇದೆ, ಧಾರ್ಮಿಕ ಭಾವನೆಗೆ. ಯಾಕಂದರೆ ಸಾಕಷ್ಟು ಜನರಲ್ಲಿ ಅಥವಾ ಅಲ್ಲಿ ಸೇರಿದಂತಹ ಒಂದು ಜನರಲ್ಲಿ ಬೇರೆ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ, ಬೇರೆ ರೀತಿಯ ಅರ್ಥ ಹೋಗುತ್ತೆ. ಅವ್ರು ಹೇಳಿದಂತಹ ಮಾತು ನಿಜಕ್ಕೂ ಕೂಡ ವಿವಾದಾತ್ಮಕವಾಗಿದೆ ಎನ್ನುವಂಥ ಆರೋಪವನ್ನು ಮಾಡಿ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿಕೊಂಡು ಹೋಗಿ ಹೈದರಾಬಾದ್ನ ಒಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜಮೌಳಿ ಅವರ ಮೇಲೆ ದೂರು ದಾಖಲಾಗಿದೆ ಈ ಒಂದು ವಿಚಾರವಾಗಿ. ವಾರಣಾಸಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ರಾಜಮೌಳಿ ಮತ್ತೆ ಮಹೇಶ್ ಬಾಬು ಇವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋಂಥ ಸಿನಿಮಾ ಇದು ಮೊದಲ ಸಿನಿಮಾ. ಹೀಗಾಗಿ ಒಂದು ಏನು ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ. ನಾವು ಯಾವಾಗಲೂ ನೋಡ್ತಾ ಇರ್ತೀವಿ, ಒಂದು ಹೀರೋ ಸಿನಿಮಾವನ್ನು ತೆಗಿತಾ ಇದ್ದಾರೆ ಅಂದರೆ ಅವರ ಮೇಲೆ ಆಧಾರವಾಗಿ ಅಭಿಮಾನಿಗಳು ಕಾಯ್ತಾ ಇರೋದನ್ನು ನೋಡಿರ್ತೀವಿ. ಆದರೆ ಈ ಒಂದು ರಾಜಮೌಳಿ ಡೈರೆಕ್ಟರ್ ಅವರು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಂದರೆ ಅತಿ ಹೆಚ್ಚು ನಿರೀಕ್ಷೆ ಡೈರೆಕ್ಟರ್ ಮೇಲೇ ಇರುತ್ತೆ. ಆ ರೀತಿಯಾಗಿ ಗುರುತಿಸ್ಕೊಂಡಿರುವಂತಹ ವ್ಯಕ್ತಿ, ಆ ರೀತಿಯಾದಂತಹ ಸಿನಿಮಾಗಳನ್ನು ಕೊಟ್ಟಿರುವಂತಹ ವ್ಯಕ್ತಿ, ನಮ್ಮ ಭಾರತ ಚಿತ್ರರಂಗವನ್ನು ಜಗತ್ತೇ ತಿರುಗಿ ನೋಡುವಂತಹ ರೀತಿಯಲ್ಲಿ ಮಾಡಿದಂತಹ ವ್ಯಕ್ತಿ ಯಾಕೆ ಇಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ನಿಜಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ರಾಜಮೌಳಿ ಅವರು. ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅವ್ರು ಹೇಳಿರೋವಂಥದ್ದು ಸರಿಯಲ್ಲ, ಇದಕ್ಕೆ ಅವರಿಗೆ ಸರಿಯಾದ ರೀತಿ ಶಿಕ್ಷೆ ಆಗಬೇಕು ಅನ್ನೋ ರೀತಿ ದೂರು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ತಂದೆ ಹೇಳಿರ್ತಾರಂತೆ, ಅವ್ರೇನು ಸಿನಿಮಾಗಳನ್ನು ತೆಗಿತಾ ಇದ್ದಾರೆ, ಈ ಒಂದು ಸಿನಿಮಾ ಇದು ದೊಡ್ಡ ಮಟ್ಟದ ಸಿನಿಮಾ, ಹೀಗಾಗಿ ನಿನ್ನ ಹಿಂದೆ ಆಂಜನೇಯ ನಿಂತ್ಕೊಳ್ತಾನೆ, ಮುನ್ನಡೆಸ್ತಾನೆ, ನೀನೇನು ತಲೆ ಕೆಡಿಸ್ಕೋಬೇಡ, ಭಯ ಪಡಬೇಡ, ನಿನ್ನ ಕೆಲಸ ನೀನು ಮಾಡು ಅನ್ನೋಂಥ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ರಾಜಮೌಳಿ ಅದಕ್ಕೆ ಪ್ರಶ್ನೆ ಮಾಡಿರೋದು ಏನಂತಂದರೆ, ನನ್ನ ಹಿಂದೆ ನಿಂತ್ಕೊಂಡು ಹೆಂಗೆ ನಡೆಸ್ತಾರೆ, ಹೆಂಗೆ ಕಾಯ್ತಾರೆ, ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೋಪ ಮಾಡಿಕೊಂಡು ಅವ್ರ ತಂದೆ ಜೊತೆನೇ ಮಾತನಾಡಿದ್ರಂತೆ. ಈ ವಿಚಾರವನ್ನು ರಾಜಮೌಳಿಯವರೇ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಹೇಳಿರೋದ್ರಿಂದ ಆಂಜನೇಯನ ಬಗ್ಗೆನೇ ಇವರು ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ, ಧಾರ್ಮಿಕ ಒಂದು ಚಿಂತನೆಗಳಿಗೆ ನೋವಾಗುವಂತಹ ರೀತಿಯಲ್ಲಿ, ಧಾರ್ಮಿಕವಾದಿಗಳ ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಸರಿಯಲ್ಲ. ಹೀಗಾಗಿ ರಾಜಮೌಳಿ ಅವರ ಒಂದು ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಳಿ
ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಅವರ ನಿಲುವು ಏನಿದೆ ಅವರು ತಿಳಿಸಲಿ ಅನ್ನೋಂಥ ರೀತಿಯಲ್ಲಿ ದೂರನ್ನು ಕೊಟ್ಟಿದ್ದಾರಂತೆ. ಇದ್ರ ಬಗ್ಗೆ ಪೊಲೀಸರು ಕೂಡ ಯೋಚನೆ ಮಾಡ್ತಾರೆ. ರಾಜಮೌಳಿ ಅವರನ್ನು ಅವರು ಕರೆಸಿ ಪ್ರಶ್ನೆ ಮಾಡ್ತಾರೋ, ವಿಚಾರಣೆ ನಡೆಸ್ತಾರೋ, ಅಥವಾ ಏನು ಮುಂದಿನ ಕ್ರಮ ಆಗುತ್ತೆ ಈ ಒಂದು ವಿಚಾರವಾಗಿ, ಅದ್ರ ಬಗ್ಗೆ ಕೂಡ ಕಾದು ನೋಡಬೇಕು. ರಾಜಮೌಳಿ ಅವರ ಒಂದು ಹೇಳಿಕೆ ಇದರಲ್ಲಿ ಮುಖ್ಯ ಆಗುತ್ತೆ. ಅವರೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಏನು ಈ ಒಂದು ವಿವಾದಾತ್ಮಕ ಹೇಳಿಕೆ, ಅದ್ರ ಬಗ್ಗೆ ಅವರೇ ಹೇಳಿದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಹೀಗಾಗಿ ಪೊಲೀಸರು ಏನಾದರೂ ಇವರನ್ನು ಕರೆಸಿ ವಿಚಾರಣೆ ಮಾಡ್ತಾರಾ ಅಥವಾ ಏನು, ಈ ಒಂದು ಪ್ರಕರಣ ಎಲ್ಲಿಗೂ ಹೋಗುತ್ತೆ, ದೂರು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಅವರು ಕ್ರಮವನ್ನು ತೆಗೆದುಕೊಳ್ತಾರಾ ಅಥವಾ ರಾಜಮೌಳಿ ಅವರು ಏನಾದರೂ ಕ್ಷಮೆ ಕೇಳ್ತಾರಾ ಗೊತ್ತಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.